ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಎಫ್ಎಕ್ಯೂ ಗುಣಮಟ್ಟದ ಭತ್ತ ರಾಗಿಯನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಮಾಜಿ ಸಚಿವ ಎ ಮಂಜು ಚಾಲನೆ. ಇಂದು ಮಹಿಳೆ ಬಾಹ್ಯಾಕಾಶದವರೆಗೂ ಕೂಡ ಸಾಧನೆ ಮಾಡಿದ್ದಾಳೆ. ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿಕೆ. ಹಾಸನ ರೈಲು ನಿಲ್ದಾಣದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದ ಪಾಪಿ ಅರೆಸ್ಟ್. ವಾರ್ತೆಗಳ ವಿವರ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ನಿನ್ನೆ ರಾಜ್ಯ ಬಜೆಟ್ ಅನ್ನು ಮಂಡಿಸಿದ್ದು, ಅದರ ಸಾಧಕ ಬಾಧಕಗಳ ಕುರಿತು ಸಾರ್ವಜನಿಕ ವಲಯದಲ್ಲಿ ಈ ಬಜೆಟ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಿದ್ದರಾಮಯ್ಯನವರು ಬಜೆಟ್ ಅಂತ ಹೇಳಿ ಏನು ಬಜೆಟ್ ಮಂಡಿಸಿದ್ದಾರೆ, ಅದು ರಾಜ್ಯದ ಅಭಿವೃದ್ಧಿಯ ಬಜೆಟ್ ಅಲ್ಲ. ಇವರು ಅಧಿಕಾರದಲ್ಲಿ ಇದ್ದೀನಿ, ನಾನು ಬಜೆಟ್ ಮಾಡಬೇಕು ಅಂತ ಹೇಳಿ ಬಜೆಟ್ ಆಗಿರ್ತಕ್ಕಂಥದ್ದು ಒಂದು ಸಮುದಾಯ ಹೋಲಿಕೆ ಮಾಡ್ತಕ್ಕಂಥ ಬಜೆಟ್, ರಾಜ್ಯದ ಅಭಿವೃದ್ಧಿ ಬಜೆಟ್. ಬಜೆಟ್ ಅಂದರೆ ರಾಜ್ಯದ ಗ್ರೋತ್ ಇರಬೇಕು. ಗ್ರೋತ್ ಅಂದರೆ ಆಸ್ಪತ್ರೆಗಳು, ರಸ್ತೆಗಳು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದಾಗಬೇಕು. ಇದರಲ್ಲಿ ಮೂಲಭೂತ ಸೌಕರ್ಯಗಳು ಇದರಲ್ಲಿ ನಾವು ಬಜೆಟಲ್ಲಿ ನೋಡಿದಾಗ ಯಾವುದೇ ಆದಂಥ ಮೂಲಭೂತ ಸೌಕರ್ಯಗಳು ರಾಜ್ಯ ಮಟ್ಟದ ಉದಾಹರಣೆ ಹಾಸನ ಜಿಲ್ಲೆಯಲ್ಲಿ ನಾನು ಪ್ರಪೋಸ್ ಮಾಡಿದಂಥ ನಾನು ಮಂತ್ರಿ ಇದ್ದಂಥ ನಗರಸಭೆ, ಅದಕ್ಕೆ ಮಾತ್ರ ಇವತ್ತು ಅವತ್ತು ಮುಖ್ಯಮಂತ್ರಿಯವರು ಆಗಲ್ಲ ಕಣೆ ಅಂತ ಇದ್ರು. ಇವತ್ತು ಅದಕ್ಕೆ BJP ಸರ್ಕಾರ ಚಾಲನೆ ಕೊಟ್ಟಿದ್ದು ಇವತ್ತು ಕಂಪ್ಲೀಟ್ ಮಾಡಿದೆ. ಬಹುಶಃ ನನಗೆ ಈ ಬಜೆಟ್ಟು ಬಡವರ ಪರ ಬಜೆಟ್ ಅಲ್ಲ. ಈ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಫ್ರೀ ಬೀಸ್ ಏನು ಕೊಟ್ಟಿದ್ದಾರೆ, ಅದಕ್ಕೆ ದುಡ್ಡು 59,000 ಕೋಟಿ ಕೊಡೋದು ಬಿಟ್ಟರೆ ಅತಿ ಅನುಕೂಲ ಆಗತಕ್ಕಂಥ ಬಜೆಟ್ಟು ರೈತಾಪಿ ಇಲ್ಲಿ ಈಗಲೂ ಕೂಡ ಶಾಲೆಗಳಿಗೆ ಇದನ್ನ ದುಡ್ಡನ್ನ ಕೊಟ್ಟೇ ಇಲ್ಲ. ಯಾವುದು ಅವರ ಮಕ್ಕಳ ಫೀಸ್ ಇರ್ತದಲ್ಲ, ಸ್ಕಾಲರ್ಶಿಪ್ ಒಂದು ಇಲ್ಲಿವರೆಗೂ ಕೊಟ್ಟೇ ಇಲ್ಲ ನನಗೆ ಕೊಡೋ ಪ್ರಕಾರ. ಇದು ಹೆಣ್ಮಕ್ಳಿಗೂ ಕೂಡ 2,000 ರೂಪಾಯಿ ಕೊಟ್ಟಿದ್ರೆ ಅದನ್ನು ಕೊಟ್ಟಿಲ್ಲ. ಇವರು ಹೇಳ್ತಕ್ಕಂಥದ್ದು ಇದು 4 ಲಕ್ಷದ ಬಜೆಟ್ ಅಂತ ಹೇಳ್ತಾರೆ. ಇವತ್ತು 19,000 ಡಿಫಿಸಿಟ್ ತೋರಿಸಿದ್ದಾರೆ. ಕಳೆದ ಬಾರಿ 25,000 ಆಯಿತು ಡಿಫಿಸಿಟ್. ಆದರೆ ಮುಖ್ಯಮಂತ್ರಿಯವರಿಗೆ ಒಂದು ತಮ್ಮ ಮುಖಾಂತರ ಕೇಳೋದು ಇಷ್ಟೇ, 4 ಲಕ್ಷದ ದೊಡ್ಡ ಬಜೆಟ್ ಅಂತ ಹೇಳಿದ್ದಾರೆ. ಆ ಬಜೆಟ್ಗೆ ಈ ದುಡ್ಡು ಕೊಡ್ತಾರಲ್ಲ ಯಾರು ಟ್ಯಾಕ್ಸ್ ಪೇಡ್, ರೈತರಿಂದ ಇರ್ಬೋದು, ಇನ್ನೊಂದಿಂದ ಬರ್ಬೋದು, ಅವ್ರಿಗೆ ಒಂದು ಧನ್ಯವಾದಗಳನ್ನು ಥ್ಯಾಂಕ್ಸನ್ನು ಹೇಳಿಲ್ಲ. ಮೊದಲನೇದಾಗಿ ಥ್ಯಾಂಕ್ಸ್ಗೆ ಯಾರು ಹೇಳ್ಬೇಕು, ಯಾರು ನಮ್ಮ ಬಕ್ಕಸಕ್ಕೆ ಟ್ಯಾಕ್ಸ್ ಕಟ್ತಾನೆ, ಮನೆಗಂದ ಇರ್ಬೋದು, ಇನ್ನೊಂದು ಮಂದ ಇರ್ಬೋದು, ಆ ಟ್ಯಾಕ್ಸ್ ಮುಖಾಂತರನೇ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗಬೇಕು. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಿರೋದಕ್ಕಿಂತಕ್ಕೆ ಹೇಳದೇ ಇರತಕ್ಕಂಥದ್ದಕ್ಕೆ ನನ್ನ ವಿರೋಧ ಇದೆ. ಮೊದಲು ಅದನ್ನು ಟ್ಯಾಕ್ಸ್ ಪೇಯರ್ಸ್ಗೆ ಧನ್ಯವಾದಗಳು. ರೈತಾಪಿ ವರ್ಗದ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಪೆನ್ಷನ್ ತಗೊಳ್ಳೋದು ಅವರು ಟ್ಯಾಕ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಆ ಟ್ಯಾಕ್ಸಿಂದಲೇ ಇವತ್ತು 4 ಲಕ್ಷ ಬಂದಿರ್ತಕ್ಕಂಥದ್ದು. ಈ ಬಜೆಟ್ಟು ಸಾರ್ವಜನಿಕರೇ ಅನುಕೂಲವಾದಂಥ ಬಜೆಟ್ ಅಲ್ಲ. ಬಾರಿ ನಮ್ಮ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯನವರು ಬಜೆಟ್ನ ಮಂಡಿಸಿದ್ದಾರೆ. ನಾನು ಶಿಕ್ಷಣದ ಪರವಾಗಿ ಮಾತಾಡ್ತಾ ಹೋಗ್ತೀನಿ ಇವಾಗ. ಸೊ ಮೊದಲನೇದಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಈ ವರ್ಷದಲ್ಲಿ 2,500 ಕೋಟಿ ರೂಪಾಯಿಗಳನ್ನ ಹೊಸದಾಗಿ ಆರಂಭವಾಗುವ KPSC ಶಾಲೆಗಳಿಗೆ ಮೀಸಲಾಗಿಟ್ಟಿದ್ದೀವಿ ಅಂತ ಹೇಳಿ. ಕಳೆದ 3-4 ವರ್ಷಗಳಲ್ಲಿ ಆಲ್ರೆಡಿ KPSC ಶಾಲೆಗಳು ಪ್ರಾರಂಭವಾಗಿದ್ದಾವೆ. ಬಟ್ ಆ ಪ್ರಾರಂಭವಾಗಿರುವಂತಹ KPSC ಶಾಲೆಗಳಲ್ಲೇ ಮೂಲ ಸೌಕರ್ಯಗಳ ಕೊರತೆ ಕಾಣ್ತಾ ಇದೆ. ಜೊತೆಗೆ ಏನಾಗುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಖಾಸಗೀಕರಣ ಜಾಸ್ತಿ ಆಗಿರೋದ್ರಿಂದ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚಿತ ಬರ್ತಾ ಇದೆ. ಸೊ ಇವತ್ತು KPSC ಶಾಲೆಗಳನ್ನ ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವ ರೀತಿ ಉನ್ನತ ದರ್ಜೆಗೆ ಏರಿಸಬೇಕು ಅಂದರೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ಹೇಗೆ ನಡೀತಾ ಇದೆ ಆ ಒಂದು ಕಾಂಪಿಟೇಷನ್ ಕೊಡಬೇಕು. ಹಾಗಾಗಿ ಆ ಒಂದು ದೃಷ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ಏನೋ ನಾವೊಂದು KPSC ಶಾಲೆಗಳನ್ನ ಪ್ರಾರಂಭ ಮಾಡಿ ಅದನ್ನು ಅಷ್ಟು ಹಣವನ್ನು ವ್ಯಯ ಮಾಡಿದರೆ ಅದು ಈಗಾಗಲೇ ಸರ್ಕಾರಿ ಶಾಲೆಗಳಾಗಿರುವ ಸ್ಥಿತಿಗೆ ಆ KPSC ಶಾಲೆಗಳು ತಲುಪುತ್ತಾ ಹೋಗ್ತದೆ. ಬಟ್ ಶಿಕ್ಷಣದ ದೃಷ್ಟಿಯಿಂದ ಅದನ್ನು ಹೇಳಿರೋ ಅಂಥದ್ದು ತುಂಬ ಅನುಕೂಲವಾದಂತಹ ಒಂದು ವಿಷಯ. ಮತ್ತು ಇನ್ನೊಂದು ವಿಷಯ ಹೇಳಿದರೆ, ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಮತ್ತು ಕೆಲಸ ಮಾಡುವಂತಹ ಸರ್ಕಾರಿ ಉದ್ಯೋಗ ಮಾಡುವಂತಹವರಿಗೆ ಏನು ಫೇಸ್ ರೀಡಿಂಗ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಳೆದ 3-4 ಅಥವಾ 10 ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಏನಾಗಿದೆ, ಬಯೋಮೆಟ್ರಿಕ್ ಅಂತ ಒಂದು ಸಾಧನವನ್ನು ಉಪಯೋಗಿಸ್ತಾ ಇದ್ದಾರೆ.
ಆ ಸಾಧನವನ್ನು ಉಪಯೋಗಿಸೋದಕ್ಕೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯುತ್ ಕೊರತೆ ಕಂಡುಬರ್ತಾ ಇದೆ. ಸೊ ಆ ವಿದ್ಯುತ್ ಕೊರತೆಗಳನ್ನ ಫಸ್ಟು ನಮ್ಮಲ್ಲಿ ಅದನ್ನು ಸರ್ಕಾರ ಗಮನ ಹರಿಸಿ ಅದನ್ನು ತೀರಿಸ್ಕೊಳ್ಬೇಕು. ಏಕೆಂದರೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಬರುವಂತಹ ಏನು ಕರೆಂಟ್ ಚಾರ್ಜ್ ಇದೆ ಆ ಕರೆಂಟ್ ಚಾರ್ಜನ್ನು ಕಟ್ಟದಲೆಯ ಕೆಲವು ಕಡೆ ಹಾಳಾಗಿ ಹೋಗಿದೆ. ಮೊದಲು ಅದನ್ನು ಗಮನ ಹರಿಸಿ ಅದನ್ನು ಸರಿ ಮಾಡಿಕೊಂಡು ನಂತರ ಈ ಒಂದು ಫೇಸ್ ರೀಡಿಂಗ್ನ ಅಳವಡಿಸಿದರೆ ತುಂಬ ಅನುಕೂಲ ಆಗ್ತದೆ ಮತ್ತು ಇದು ಎಲ್ಲೂ ಸಹ ದುರುಪಯೋಗ ಆಗಬಾರ್ದು. ಯಾಕೆಂದರೆ ಬಯೋಮೆಟ್ರಿಕ್ನಲ್ಲಿ ಈಗಾಗಲೇ ನಾವು ಕೇಳಿರೋ ಪ್ರಕಾರ ಕೆಲವು ಕಡೆ ಅದು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ವಿದ್ಯಾರ್ಥಿನಿಯರಿಗೆ, ಎಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ ಇಂಗ್ಲೆಂಡ್ನಲ್ಲಿ ವ್ಯಾಸಂಗ ಮಾಡುವಂಥವರಿಗೆ ಸರ್ಕಾರ ಸಹಾಯ ಮಾಡ್ತೀವಿ, ಪ್ರೋತ್ಸಾಹ ಧನವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬ್ಯಾಂಕ್ಗಳಿಂದ ಲೋನನ್ನು ಕೊಡ್ತಾ ಇದ್ದಾರೆ. ಬಟ್ ಎಷ್ಟೋ ವಿದ್ಯಾರ್ಥಿಗಳು ಆ ಲೋನ್ನ ತಗೊಂಡು ನಂತರ ಉದ್ಯೋಗ ಸಿಗದಲೆಯ ಆ ಲೋನನ್ನು ಕಟ್ಟೋದಕ್ಕೆ ಮನೆ ಮಠನ ಮಾರ್ಕೊಂಡಿದ್ದಾರೆ. ಸೊ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಯಾಕೆಂದರೆ ಕೊಡೋದು ಎಷ್ಟು ಇಂಪಾರ್ಟೆಂಟು ಅದನ್ನು ನಂತರ ಅದನ್ನು ರಿಟರ್ನ್ ತಗೊಳ್ಳೋದಕ್ಕೆ ಅದೇ ಕಷ್ಟ ಆಗ್ತಾ ಹೋಗ್ತದೆ. ಹಾಗಾಗಿ ಈ ವರ್ಷದ ಬಜೆಟ್ ಏನಿದೆ ಶಿಕ್ಷಣಕ್ಕೆ ಉತ್ತಮ ಕೊಡುಗೆನೇ ಕೊಟ್ಟಿದೆ. ಜೊತೆಗೆ ಈ ಕೊಡುಗೆಯನ್ನು ಅದೇ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲಾಂದರೆ ಏನು ಪ್ರತಿ ವರ್ಷ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಕೃಷಿಗೆ ಹೆಚ್ಚು ಅನುದಾನವನ್ನು ಕೊಡ್ತೀರಾ ಅದು ಸರಿಯಾದ ರೀತಿಯಲ್ಲಿ ಉಪಯೋಗ ಪಡೆದಲೇ ಹಾಳಾಗ್ತದೆ ಅಂತ ಹೇಳಿ ನಾನು ನಿಮ್ಮ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿನ್ನೆ ಒಂದು ಐತಿಹಾಸಿಕ 16ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ರಾಜ್ಯದ ಸರ್ವ ಜನಾಂಗಕ್ಕೂ ಅನುಕೂಲ ಆಗೋ ರೀತಿ ಬಜೆಟ್ ಮಂಡನೆ ಆಗಿದೆ. ಆ ಬಜೆಟ್ನಲ್ಲಿ ಹಾಸನ ಜಿಲ್ಲೆಗೆ ಆಗಿರ್ತಕ್ಕಂಥ ಅನುಕೂಲಗಳ ಬಗ್ಗೆ ಯೋಚನೆ ಮಾಡಿದ್ದೆ. ಆದರೆ ಪ್ರಮುಖವಾಗಿ ಏನಿವತ್ತು ಹಾಸನದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಅದಕ್ಕೆ 9 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ 20 ಕೋಟಿಯ ಕೊಡ್ತೀವಿ ಅಂಥೇಳಿ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೊಂದು ಆಶಾದಾಯಕ ಬೆಳವಣಿಗೆ. ಹಾಸನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅಭಿವೃದ್ಧಿ ಆಗಲಿಕ್ಕೆ ಮತ್ತು ರೋಗಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು ಕೂಡ ಇದೆ. ಅದೇ ರೀತಿಯಲ್ಲಿ ಜಿಲ್ಲೆ ಒಳಗಡೆ ಶಾಶ್ವತವಾಗಿ ಒಂದು ಆನೆ ಸಂಘರ್ಷ ತಪ್ಪಬೇಕು ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇತ್ತು. ಆದರೆ ಆ ನಿಟ್ಟಿನಲ್ಲಿ ಇವತ್ತು ಆನೆಧಾಮವನ್ನು ಸ್ಥಾಪನೆ ಮಾಡಬೇಕು ಭದ್ರಾ ಅರಣ್ಯ ಪ್ರದೇಶದಲ್ಲಿ ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಒಂದು ತೀರ್ಮಾನ. ಹಾಗೆಯೇ ಆನೆ ಸಂಘರ್ಷದಲ್ಲಿ ತೀರ್ಕೊಂಡಂಥ ವ್ಯಕ್ತಿಗಳಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾಯಿದ್ರು. ಆ ಪರಿಹಾರವನ್ನು 20 ಲಕ್ಷಕ್ಕೆ ಹೆಚ್ಚು ಮಾಡಿರ್ತಕ್ಕಂಥದ್ದು ಅದೊಂದು ಉತ್ತಮವಾದಂಥ ಬೆಳವಣಿಗೆ. ಅದರ ಜೊತೆಗೇನೆ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕ ವೇತನವನ್ನು 1,000 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಅದು ಕೂಡ ಅವರ ಬೇಡಿಕೆ ಆಗಿತ್ತು. ಅವರ ಬೇಡಿಕೆಗೆ ಇವತ್ತು ಸರ್ಕಾರ ಸ್ಪಂದಿಸಿದೆ. ಅದನ್ನು ಬಜೆಟ್ನಲ್ಲಿ ನಿಗದಿಗೊಳ್ಳುವ ಮೂಲಕ ಉತ್ತಮವಾದಂಥ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಅದರ ಜೊತೆಗೆ ಏನು ಬೇಲೂರು ಹಳೆಬೇಡು ಐತಿಹಾಸಿಕ ಸ್ಥಳ ಇದೆ, ಅಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈ ಒಂದು ಒಟ್ಟಾರೆಯಾಗಿ ಈ ಬಜೆಟ್ ಬಗ್ಗೆ ಮಾತಾಡೋದಾದರೆ ತುಂಬ ಆಶಾದಾಯಕ ಬೆಳವಣಿಗೆ ಇದೆ. ಉತ್ತಮವಾದಂಥ ಬಜೆಟ್ಟು, ಸಮತೋಲನ ಹೊಂದಿರತಕ್ಕಂಥ ಬಜೆಟ್ಟು, ಪೂರಕವಾದಂಥ ಸಮಾಜದ ಪೂರಕವಾದಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂಥೇಳಿ ಖಂಡಿತವಾಗ್ಲೂ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಜನರ ನಿರೀಕ್ಷೆಗಳನ್ನು ತಲುಪುವಲ್ಲಿ ಸರ್ಕಾರ ಒಂದು ಸ್ವಲ್ಪ ಪ್ರಯತ್ನ ಮಾಡಿದೆ ಅಂತ ಈ ಮುಖಾಂತರ ನನಗೆ ಅನ್ನಿಸ್ತಾ ಇದೆ. ನನಗೆ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದರೆ ಜನಸಾಮಾನ್ಯರಿಗೆ ಸಂವಾದಿಯಾಗಿರ್ತಕ್ಕಂಥ ಜನಸಾಮಾನ್ಯನ ಪರವಾಗಿರ್ತಕ್ಕಂಥ ಬಜೆಟನ್ನು ನಾವು ಮೊದಲಿಂದಲೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ಸರ್ಕಾರಗಳು ಕೂಡ ಆಶ್ವಾಸನೆಗಳ ಮುಖಾಂತರ ಜನಸಾಮಾನ್ಯರ ಕೋರಿಕೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಹೊರತು ಆ ನಿಟ್ಟಲ್ಲಿ ಸಂಪೂರ್ಣವಾಗಿ ಕಾರ್ಯಗತ ಆಗಿದ್ದಾವೆ ಅಂತ ನನಗೆ ಇವತ್ತಿನ ಈ ಕ್ಷಣದವರೆಗೂ ಅನ್ನಿಸ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳನ್ನು ಮೊಟ್ಟ ಮೊದಲನೇದಾಗಿ ಈಡೇರಿಸಿದ್ದೇ ಆದಲ್ಲಿ ನಿಜವಾದ ಬಜೆಟ್ ಬರುತ್ತೆ ಅಂತ ನಾವು ಭಾವಿಸ್ತಾ ಹೋಗ್ತಾ ಇದ್ದೀವಿ. ಏನಂತ ಅಂದರೆ ರಸ್ತೆ ಸಂಪರ್ಕಗಳು ಜನಸಾಮಾನ್ಯನಿಗೆ ಅತ್ಯಮೂಲ್ಯವಾಗಿ ಹಾಗೂ ಉಪಯುಕ್ತವಾಗಿ ಬೇಕಾಗಿರ್ತಕ್ಕಂಥದ್ದು ಎರಡೇ ವಿಷಯ.
ನಾನು ಇವಾಗಲೂ ಕೂಡ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಎರಡೇ ವಿಚಾರವನ್ನು ಅತಿ ಕಡಿಮೆ ದರದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಶಿಕ್ಷಣ, ಮತ್ತೊಂದು ಆರೋಗ್ಯ. ಇವೆರಡೂ ಕೂಡ ಜನಸಾಮಾನ್ಯನಿಗೆ ತುಟ್ಟಿಯಾಗಿದೆ. ಇವತ್ತೊಂದು ಒಳ್ಳೆ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಅಂದರೆ ಒಬ್ಬ ಪೋಷಕ ತುಂಬ ಕಷ್ಟಪಡಬೇಕಾದಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು KPS ಶಾಲೆಗಳನ್ನು 500 ಶಾಲೆಗಳನ್ನು ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇದು ಕೇವಲ ಆಶ್ವಾಸನೆ ಆಗಬಾರ್ದು, ಮತ್ತು ಕೇವಲ ಬಿಲ್ಡಿಂಗ್ಗಳನ್ನು ಕಟ್ಟಿ ನಿಲ್ಲಿಸಬಾರ್ದು. ಅದನ್ನು ಸಾಧ್ಯವಾದಷ್ಟು ಜನಸಾಮಾನ್ಯನ ಮನೆಯ ಬಾಗಿಲಿಗೆ ತಲುಪುವಂತೆ ಮಾಡಿದ್ದೆ. ಆದಲ್ಲಿ ಇವತ್ತು ಹಾಕ್ಕೊಳ್ಳುವಂಥ ಎಲ್ಲ ಕಾನೂನುಗಳು, ಕಟ್ಟಳೆಗಳು, ರೂಪುರೇಷೆಗಳು ಫಲಪ್ರದವಾಗ್ತಾ ಹೋಗ್ತವೆ. ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಜನಸಾಮಾನ್ಯನಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇವತ್ತು ಆರೋಗ್ಯ ಅನ್ನೋದು ಶ್ರೀಮಂತನ ಕೈಗಷ್ಟೇ ದಕ್ಕುವಂಥದ್ದಾಗಿದೆ. ಪ್ರತಿ ಬಜೆಟ್ನಲ್ಲೂ ಕೂಡ ನಾವು ಮೂಲ ಸೌಕರ್ಯಗಳ ಜೊತೆಗೆ ರಸ್ತೆ ಸಂಪರ್ಕ ಇರ್ಬೋದು, ಕುಡಿಯುವ ನೀರಿನ ವಿಚಾರ ಆಗಿರ್ಬೋದು, ಬೀದಿ ದೀಪಗಳನ್ನು ಮಾಡಿಸೋದಿರ್ಬೋದು, ಇವುಗಳನ್ನು ಮೂಲಭೂತವಾಗಿ ತಗೊಂಡು ಆ ನಂತರದಲ್ಲಿ ಸರ್ ಜನರಿಗೆ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿ ಕಡಿಮೆ ವೆಚ್ಚದಲ್ಲಿ ಸಿಗಬೇಕಾಗಿರ್ತಕ್ಕಂಥದ್ದು ಈಗಲೂ ಹೇಳ್ತಾ ಇದ್ದೀನಿ, ಎರಡೇ ವಿಚಾರ. ಒಂದು ಶಿಕ್ಷಣ, ಮತ್ತೊಂದು ಆರೋಗ್ಯ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಬಾರಿ ಹಾಕ್ಕೊಂಡಿರ್ತಕ್ಕಂಥ ಬಜೆಟ್ನಲ್ಲಿರ್ತಕ್ಕಂಥ ರೂಪುರೇಷೆಗಳು ಸಮಾಧಾನ ತಂದಿದೆ. ಆದರೆ ಇದು ಜನಸಾಮಾನ್ಯನ ಮನೆಯ ಬಾಗಿಲಿಗೆ ಹೋಗಿ ಅವನಿಗೆ ತಲುಪಿದಾಗ ಮಾತ್ರ ಈ ರೂಪುರೇಷೆಗಳಿಗೊಂದು ಅರ್ಥ ಬರುತ್ತೆ. 2024-25ನೇ ಸಾಲಿನ ಮುಂಗಾರು ಋತುವಿನಲ್ಲಿ ರೈತರು ಬೆಳೆದ FAQ ಗುಣಮಟ್ಟದ ಭತ್ತ, ರಾಗಿಯನ್ನು ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಶಾಸಕ ಎ. ಮಂಜು ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರಕಲಗೂಡು APMC ರಾಮನಾಥಪುರದ ರೇಷ್ಮೆ ಇಲಾಖೆ ತರಬೇತಿ ಸಂಸ್ಥೆ ಆವರಣದಲ್ಲಿ ರಾಗಿ, ಭತ್ತ ಖರೀದಿ ಕಾರ್ಯ ನಡೆಯುವುದರಿಂದ ಈ ಎರಡು ಕಡೆಗಳಿಂದ ಸುಮಾರು 55,005 ಕ್ವಿಂಟಾಲ್ ರಾಗಿ ಖರೀದಿಸಲಾಗುತ್ತಿದೆ. ಅರಕಲಗೂಡಿನಲ್ಲಿ 1,267, ರಾಮನಾಥಪುರದಲ್ಲಿ 2,263 ಮಂದಿ ರೈತರು ನೋಂದಣಿ ಮಾಡಿಸಿದ್ದು ಒಟ್ಟು 55,005 ಕ್ವಿಂಟಾಲ್ ಖರೀದಿ ಮಾಡಲಾಗುವುದು. ಸರ್ಕಾರವು ರಾಗಿಗೆ ಕ್ವಿಂಟಾಲ್ಗೆ 4,290, ಭತ್ತಕ್ಕೆ 2,320 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿದೆ. ಆದರೆ ಬೆಲೆ ಗಗನಕ್ಕೇರಿದರೂ ರೈತರ ಬೆಲೆಗೆ ಖರ್ಚು ಅಷ್ಟೇ ಬರಲಿದ್ದು ಈ ದರ ಕಡಿಮೆಯೇ. ರೈತರು ಶ್ರಮಪಟ್ಟು ದುಡಿಯುತ್ತಿರುವುದರಿಂದ ಆದಾಯ ಹೆಚ್ಚಾಗಿದೆ. ಆದರೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಿಲ್ಲ. ಕಾರಣ ಆದಾಯ ನೋಡಿ ಹೆಣ್ಣು ಕೊಡುತ್ತಿದ್ದಾರೆ. ಹೈನುಗಾರಿಕೆಯಲ್ಲಿ ರೈತರು ಆದಾಯ ಮಾಡಿಕೊಂಡರೆ ಬದುಕು ಹಸನವಾಗಲಿದೆ. ದುಂದುವೆಚ್ಚ ಮಾಡದೆ ಆದಾಯವನ್ನು ಮನೆಗೆ ಬಡಿಸಿಕೊಳ್ಳಬೇಕು ಎಂದು ಹೇಳಿದರು. ಸಾಲಿನಲ್ಲಿ ನಮ್ಮ ಅರ್ಕಲಗೂಡು APMC ಮತ್ತು ರಾಮನಾಥಪುರ ಎರಡು ಸೇರಿ ಸುಮಾರು 55,500 ನೋಂದಣಿ ಮಾಡಿರ್ತಕ್ಕಂಥ ಕ್ವಿಂಟಾಲ್ಗಳು ಅಷ್ಟು ಬರ್ತದೆ ಅಂತ ಅಂದಾಜು. ಅದರಲ್ಲಿ ರೈತರು ಅರ್ಕಲಗೂಡಿನಲ್ಲಿ 1,267, ರಾಮನಾಥಪುರ 2,263, ಒಟ್ಟು 3,530 ಜನ ರೈತರು ನೋಂದಣಿ ಮಾಡಿರ್ತಕ್ಕಂಥದ್ದು. ಒಟ್ಟು 55,505 ಕ್ವಿಂಟಾಲ್ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು. ಬಹುಶಃ ರೇಟು ಭಾರಿ ಗಗನಕ್ಕೆ ಹೋಗಿದೆ. ಇನ್ನೂ ಲೆಕ್ಕ ನೋಡಿದ್ವಿ ನಾವು ರೇಟ್ ಕಂಡಾಗ. ಆದರೆ ಆ ಖರ್ಚಿದೆಯಲ್ಲ ಅಷ್ಟೇ ಖರ್ಚಾಗಿರ್ತದೆ ರೈತಿಗೆ. ಅದನ್ನ ಲೆಕ್ಕ ಹಾಕಲ್ಲ. ಅದು ನಾವು ಲೆಕ್ಕ ಹಾಕೋದು ಎಷ್ಟು ಬರ್ತಾ ಇದೆ ಅಂತ ಖರ್ಚಾಗಿದ್ದು ಲೆಕ್ಕ ಹಾಕಿದರೆ ಇದು ಕೂಡ ರೈತರಿಗೆ ರೇಟು ಕಡಿಮೆ ಅಂತ ತರೋದು ನನ್ನ ಭಾವನೆ. ಈ ರೈತರು ನಮಗೆ ಖುಷಿ ಏನಂದರೆ ಮುಂಗಾರು ಅಂತಂದ್ರೆ ಎರಡನೇ ಬೆಳೆ ಮಾಡಿರ್ತಾರೆ. ಹಿಂಗಾರು ಮೊದಲು ಒಂದು ಬೇರೆ ಬೆಳೆ ಮಾಡಿ ಹೊಗೆ ಸೊಪ್ಪು ಬೆಳೆದಿರ್ಬೋದು ಅಥವಾ ಜೋಳ ಬೆಳೆದಿರ್ಬೋದು, ಮತ್ತು ಎರಡನೇ ಬೆಳೆ ಮಾಡಿರ್ತಕ್ಕಂಥದ್ದು. ಬಹುಶಃ ಈ ರೈತರು ಇದನ್ನು ಕಂಡು ನನಗೆ ಖುಷಿ ಇದೆ. ಯಾಕೆ ಅಂತ ಅಂದರೆ ರೈತರ ಆದಾಯ ದುಪ್ಪಟ್ಟು ಆಗೋದ್ರಲ್ಲಿ ರೈತರು ಶ್ರಮ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ತುಂಬ ಖುಷಿ ಇದೆ. ಜೊತೆಗೆ ಇವತ್ತು ರೈತರ ಆದಾಯ ಜಾಸ್ತಿ ಆಗದೆ ಇದ್ರೆ ನಮ್ಮ ರೈತರ ಮಕ್ಕಳಿಗೆ ಎಣ್ಣೆ ಸಿಗ್ತಾ ಇದೆ. ಕಾರಣ ಏನು ಅಂದರೆ ಆದಾಯದ ನೋಡಿ ಎಣ್ಣೆ ಕೊಡ್ತಕ್ಕಂಥದ್ದು. ಮೊದಲು ತಿಪ್ಪೆ ಮತ್ತು ಗುಡ್ಡೆ ನೋಡಿ ಎಣ್ಣೆ ಕೊಡ್ತಾ ಇದ್ರು. ಈ ಕಣಜ ನೋಡಿ ಈಗ ಮನೆಗಳಲ್ಲಿ ಕಣಜವೇ ಇಲ್ಲ. ಇವತ್ತು ನಮ್ಮ ನೋವು ಏನು ಅಂದರೆ ಇವತ್ತು ಹೈನುಗಾರಿಕೆ ಈ ರೀತಿ ಬೆಳೆದು ಆದಾಯವನ್ನು ದುಪ್ಪಟ್ಟು ಮಾಡಿಕೊಂಡ್ರೆ ನಮ್ಮ ರೈತನ ಮನೆ ಹಸನಾಗ್ತದೆ ಅಂತಕ್ಕಂಥದ್ದು. ಬಹುಶಃ ನನಗೆ ನಂಬಿಕೆ ಇದೆ. ಇವತ್ತು ಈ ಥರ ಬೆಳೀತಕ್ಕಂಥದ್ದು ಬದಲಾವಣೆ ಆಗಿದ್ದಾರೆ. ರೈತರು ದುಂದು ವೆಚ್ಚ ಮಾಡ್ದಲೇ ಈ ಬರ್ತಕ್ಕಂಥ ಆದಾಯವನ್ನು ಮನೆಗೆ ಬೆಳೆಸ್ಕೊಂಡು ಅವರ ಕುಟುಂಬವನ್ನು ಚೆನ್ನಾಗಿರಬೇಕು. ಎಲ್ಲರೂ ಹೇಳ್ತಾರೆ ರೈತರು ಅಂತ ಹೇಳಿ, ರೈತರಿಗಿಂತ ದೊಡ್ಡವರು ಈ ಜಗತ್ತಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ರಾಜ್ಯ ಬಜೆಟ್ ಜನವಿರೋಧಿ, ದಲಿತ ವಿರೋಧಿ ಬಜೆಟ್ ಆಗಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು.
ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ರೈತರ ಪರ ಯಾವುದೇ ಒಂದು ಯೋಜನೆ ತರದೆ ಸಿದ್ದರಾಮಯ್ಯ ರೈತರ ವಿರುದ್ಧ ಬಜೆಟ್ ಮಂಡಿಸಿದ್ದಾರೆ. ಕೇವಲ ಒಂದು ಸಮುದಾಯದವರನ್ನು ಓಲೈಸುವ ಸಲುವಾಗಿಯೇ ಬಜೆಟ್ ಮಂಡಿಸಿದ್ದಾರೆ. ಇದರಲ್ಲಿ ರಾಜ್ಯದ ಅಭಿವೃದ್ಧಿ ಶೂನ್ಯವಾಗಿದೆ. ಹಾಸನ ಜಿಲ್ಲೆಯಲ್ಲಿಯೂ ಕಾಡಾನೆ ಸಮಸ್ಯೆ, ರೈಲ್ವೆ ಮೇಲ್ಸೇತುವೆ ಸೇರಿದಂತೆ ಹಲವು ಪ್ರಮುಖ ಸಮಸ್ಯೆಗಳ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಯಷ್ಟು ಹಣ ಬಿಡುಗಡೆ ಮಾಡಿಲ್ಲ. ರಾಜ್ಯದಲ್ಲಿ ರಸ್ತೆ, ಶಾಲಾ ಕಾಲೇಜು ಕಟ್ಟಡಗಳು ಶಿಥಿಲವಾಗಿವೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ಅನೇಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಇವುಗಳ ಬಗ್ಗೆ ಕಾಳಜಿ ಇಲ್ಲದೆ ಒಂದು ಸಮುದಾಯ ಓಲೈಸುವ ಸಲುವಾಗಿ ಹಾಗೂ ಮತ ಗಳಿಕೆಗಾಗಿ ಬಜೆಟ್ ಮಂಡಿಸಲಾಗಿದೆ ಎಂದು ಹೇಳಿದರು. ಸಿದ್ದರಾಮಯ್ಯ ಅವರು ಮಂಡಿಸಿದಂತ ಬಜೆಟ್ ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ತಾವು ಬಜೆಟ್ ಅಲ್ಲಿ ನೋಡಿರ್ಬೋದು, ಏನು ಬಜೆಟ್ ಕೇವಲ ಒಂದು ಸಮುದಾಯವನ್ನ, ಮುಸ್ಲಿಂ ಸಮುದಾಯವನ್ನ ಓಲೈಸಲಿಕ್ಕೋಸ್ಕರ ಈ ಓಲೈಸುವಂತ ಬಜೆಟ್ ಅನ್ನ ನಮ್ಮ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ. ರೈತ ವಿರೋಧಿ ಬಜೆಟ್ ಇರ್ಬೋದು, ರೈತರ ಪರ ಯಾವುದೇ ಒಂದು ರೈತರ ಪರ ಬಂದಂತ ನಾನು ಸಿದ್ದರಾಮಯ್ಯ ನಮ್ಮ ಸರ್ಕಾರ ರೈತರ ಪರ ಇರುವಂತ ಸರ್ಕಾರ ಅಂತ ಹೇಳಿ ಇವತ್ತು ರೈತ ವಿರೋಧಿ ಸರ್ಕಾರವ ಬಜೆಟ್ ನ ಮಂಡಿಸಿದೆ. ಅದೇ ರೀತಿ ದಲಿತ ವಿರೋಧಿ ಸರ್ಕಾರ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಏನಿವತ್ತು ಸರ್ಕಾರದಲ್ಲಿ ಗ್ಯಾರಂಟಿ ಕೊಡ್ತಾರೆ, ಆ ಗ್ಯಾರಂಟಿಗೆಲ್ಲ ಹಣವನ್ನ SCP TSP ಮುಖಾಂತರ ಅದನ್ನ ದುರುಪಯೋಗ ಮಾಡಿಕೊಂಡು SCP TSP ಹಣವನ್ನ ಇವತ್ತು ಗ್ಯಾರಂಟಿಗೋಸ್ಕರ ಬಳಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಯು ಕುಂಠಿತ ಆಗಿದೆ. ಯಾವುದೇ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಅಥವಾ ಶಾಲಾ ಕಾಲೇಜ್ ಇರ್ಬೋದು, ಅಥವಾ ಅಂಬೇಡ್ಕರ್ ಸಮುದಾಯ ಭವನ ಇರ್ಬೋದು, ಯಾವುದೇ ಒಂದು ಅಭಿವೃದ್ಧಿಯ ಕುಂಠಿತವಾಗಿ ಕೇವಲ ಓಟಿಗೋಸ್ಕರ ಏನು ಬರುವಂತ ಚುನಾವಣೆಯಲ್ಲಿ ಒಂದು ಸಮುದಾಯವನ್ನ ಓಲೈಸ್ಕೋಸ್ಕರ ರೈತ ವಿರೋಧಿ ಇರ್ಬೋದು, ದಲಿತ ವಿರೋಧಿ ಇರ್ಬೋದು ಅಂತ ಬಜೆಟ್ ನ ನಿನ್ನೆ ಮಂಡಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ನಿನ್ನೆ ನಮ್ಮ ಹಾಸನ ಜಿಲ್ಲೆಗೆ ಒಂದು ಅನ್ಯಾಯವನ್ನ ಸಹ ಈ ಸರ್ಕಾರ ಬಜೆಟ್ ಮಂಡಿಸಿದೆ. ಯಾಕೆಂದ್ರೆ ನಮ್ಮ ಜಿಲ್ಲೆಯಿಂದ ಏನು ಹಾಸನ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಕುಡಿಯೋ ನೀರಿಗೆ ತೊಗೊಂಡೋಗುವಾಗ ನಮ್ಮ ಜಿಲ್ಲೆಗೆ ಅದನ್ನ ಏನೂ ಅದಕ್ಕೆ ಇದು ಅನುದಾನ ಕೊಡದೆ ಒಂದು ಕೈಗೆ ಬೆಣ್ಣೆ ಒಂದು ಕೈಗೆ ಸುಣ್ಣ ಕೊಟ್ಟಂತೆ ನಮ್ಮ ಜಿಲ್ಲೆಗೆ ಸುಣ್ಣ ರೀತಿಯಲ್ಲಿ ಇವತ್ತು ಬಜೆಟ್ ನ ಮಂಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯರೇ, ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಿಮಗೊಂದು ಎಚ್ಚರಿಕೆ ಕೊಡ್ತೇನೆ. ಇದೇ ರೀತಿ ನೀವು ನಡೆದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಉಗ್ರ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಇರ್ಬೋದು, ನಾವು ಇಡೀ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಿಮ್ಮ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ನಾವೆಲ್ಲ ಹಿಂದೂ ಭಾರತೀಯರು, ನಾವೆಲ್ಲ ಭಾರತೀಯರು ನಾಗರಿಕರು ಇರುವಾಗ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ನೀವು ಬಜೆಟ್ ಮಾಡಬಾರ್ದು. ಎಲ್ಲರನ್ನ ಓಲೈಸ್ಕೊಂಡು ಎಲ್ಲರ ಪರ ಹಿತ ಪರ ಇರುವಂತ ಒಂದು ಬಜೆಟ್ ಅನ್ನ ತಾವು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ. ಯಾಕಂದ್ರೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಶಾಸಕರೇ ಇದರ ಅಲೆಯನ್ನ ತೋರಿಸ್ಕೊಂಡಿದ್ದಾರೆ, ಅನುದಾನ ಕೊಟ್ಟಿಲ್ಲ, ನಾವೆಲ್ಲ ನಿಮ್ಮ ವಿರುದ್ಧ ಹೋರಾಡ್ತೀವಿ ಅಂತ ಹೇಳಿ ಈಗಾಗಲೇ ನಾವೆಲ್ಲ ಗುಸುಗುಸು ಹೇಳ್ಕೊಂಡಿದೀವಿ. ಅದರಿಂದ ನೀವು ಸಿದ್ದರಾಮಯ್ಯ ಸರ್ಕಾರ ಉಳಿಬೇಕು, ಸರ್ಕಾರದಲ್ಲಿ ಎಲ್ಲರೂ ಜನಸಾಮಾನ್ಯರು ಶಾಂತಿಯುತದಲ್ಲಿ ಬೆಳಿಬೇಕು ಅಂದ್ರೆ, ನಾವು ಜೀವನ ಮಾಡ್ಬೇಕಂದ್ರೆ ನಾವೆಲ್ಲರನ್ನ ಓಲೈಸಿ ಮಾಡುವಂತ ಬಜೆಟ್ ಮಾಡಿ ಮುಂದಿನಗಳಲ್ಲಿ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟವನ್ನ ಇಡೀ ಜಿಲ್ಲೆ, ತಾಲೂಕು ಮತ್ತು ಹಳ್ಳಿ ಕೇಂದ್ರಗಳಲ್ಲಿ ನಾವು ಮಾಡ್ತೇವೆ. ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಮೋರ್ಚಾ ಮಾಜಿ ಅಧ್ಯಕ್ಷರಾದ ಚನ್ನಕೇಶವ, HN ನಾಗೇಶ್, ಗುರುಪ್ರಸಾದ್, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ವಿಜಯಲಕ್ಷ್ಮಿ, ಅಂಜನಪ್ಪ, ನಾಗೇಶ್, ಗಂಗಾಧರ್, ಮಂಜುನಾಥ್, ಭರತ್, ಅಶೋಕ್, ಗಣೇಶ್ ಇತರರು ಉಪಸ್ಥಿತರಿದ್ದರು. ಹಾಸನದ ಟಿಪ್ಪು ನಗರ 22ನೇ ವಾರ್ಡ್ನ ನಿವಾಸಿಗಳು ಕಳೆದ ಒಂದು ತಿಂಗಳಿನಿಂದ ಕೊಳಚೆ ಚರಂಡಿ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು ಮೂಗು ಮುಚ್ಚಿಕೊಂಡು ದಿನ ಕಳೆಯುವಂತಾಗಿದೆ. ಈ ಕುರಿತು ಅಮೋಘ ವಾಹಿನಿಯ ಒಂದು ರಿಪೋರ್ಟ್. 22ನೇ ವಾರ್ಡ್ನ ಟಿಪ್ಪು ನಗರದಲ್ಲಿ ನಲ್ಲಿ ಮನೆಗಳ ಮುಂಭಾಗ ಕೊಳಚೆ ನೀರು ನಿಂತಿದ್ದು ಕಳೆದ ಒಂದು ತಿಂಗಳಿನಿಂದ ಬಡಾವಣೆಯ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ನಗರಸಭೆ ಗಮನಕ್ಕೆ ತಂದಿದ್ದು ನಗರಸಭೆ ವತಿಯಿಂದ ಬಂದ ಗುತ್ತಿಗೆದಾರರು ಚರಂಡಿ ಕಲ್ಲುಗಳನ್ನು ಸರಿಸಿ ಹೋಗಿದ್ದು ದುರಸ್ತಿ ಕಾರ್ಯ ಮಾಡದೇ ಇರುವ ಕಾರಣ ಕೊಳಚೆ ನೀರು ತುಂಬಿಕೊಂಡು ಈಗ ಮನೆಗಳ ಒಳಗೂ ಕೊಳಚೆ ನೀರು ಹರಿದಾಡುತ್ತಿದೆ. ಈ ಬಗ್ಗೆ ಬಡಾವಣೆಯ ನಿವಾಸಿಗಳು ನಗರಸಭೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕುರಿತು ಬಡಾವಣೆಯ ನಿವಾಸಿ ನಾಸಿಯಾ ಅಮೋಘ ಟಿವಿ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ವೀಕ್ಷಕರೇ, ಇದು ಹಾಸನ ನಗರದ 22ನೇ ವಾರ್ಡ್, ಟಿಪ್ಪು ನಗರದ 22ನೇ ವಾರ್ಡ್. ಇಲ್ಲಿ ಈ ಮನೆ ಮುಂದ್ಗಡೆ ಏನು ಚರಂಡಿಗಳಿದೆ ಅದರಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ ಇಲ್ಲಿನ ಬಡಾವಣೆಯ ನಿವಾಸಿಗಳು ಹೋಗಿ ನಗರಸಭೆಯಲ್ಲಿ ಮನವಿಯನ್ನು ಕೊಟ್ಟಿದ್ರು. ಈ ಬಗ್ಗೆ ನಗರಸಭೆಯವರು ನಂತರ ಬಂದು ಇಲ್ಲಿ ಯಾವ ರೀತಿಯಾದಂಥ ಒಂದು ಅವ್ಯವಸ್ಥೆಯನ್ನು ಸೃಷ್ಟಿಸಿದ್ದಾರೆ ಅಂತ ನೋಡ್ತಾ ಇರ್ಬೋದು. ವೀಕ್ಷಕರಲ್ಲಿ ನೋಡ್ತಾ ಇರ್ಬೋದು, ಇನ್ನು ಸ್ವಲ್ಪ ಇದಾದರೆ ಮನೆ ಒಳಗಡೆ ಕೂಡ ನೀರು ನುಗ್ಗುವಂಥ ಪರಿಸ್ಥಿತಿ ಇದೆ. ಇದೆಲ್ಲ ಚರಂಡಿಯ ಇದು ಕೊಳಚೆ ಪ್ರದೇಶದಿಂದ ಬಂದಂತಹ ಚರಂಡಿಯ ನೀರು. ಈ ಕೆಟ್ಟ ನೀರು ಮನೆ ಒಳಗಡೆ ಹರಿಯುವಂಥದ್ದು ಸಾಧ್ಯತೆ ಇದೆ. ಹೆಚ್ಚು ಕಡಿಮೆ ಒಂದು ತಿಂಗಳಾಗಿದೆ ಅಂತ ಇಲ್ಲಿ
ನಿವಾಸಿಗಳು ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಚರಂಡಿಯಲ್ಲಿ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಮಕ್ಕಳು, ವೃದ್ಧರು ಎಲ್ಲ ಇರೋದ್ರಿಂದ ಅವರು ಈ ಅನೈರ್ಮಲ್ಯದಿಂದ ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ನಾವು ಇಲ್ಲಿನ ಬಡಾವಣೆಯ ನಿವಾಸಿಗಳನ್ನು ಮಾತಾಡ್ಸೋಣ. ಈಗ ನಮ್ಮ ಜೊತೆ ಮಾತಾಡಲು ಈ ಬಡಾವಣೆಯ ನಿವಾಸಿಯಾದ ನಾಜಿಯಾ ತಬಸ್ಸುಮ್ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ, ನನ್ನ ಹೆಸರು ನಾಜಿಯಾ ತಬಸ್ಸುಮ್ ಅಂತ, ಟಿಪ್ಪು ನಗರದಿಂದ ಮಾತಾಡ್ತಾ ಇದ್ದೀವಿ. ಇಲ್ಲಿ ಟಿಪ್ಪು ನಗರದಲ್ಲಿ 22ನೇ ವಾರ್ಡಿಂದ ಮಾತಾಡ್ತಾ ಇರೋದು. ಒಂದು ತಿಂಗಳಾದರೂ ಚರಂಡಿ ಕೆಲಸ ಏನೂ ಆಗಿಲ್ಲ ಸರ್. ಚೇಂಬರ್ ಲೀಕ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಪುರಸಭೆಗೆಲ್ಲ, ನಗರಸಭೆಗೆ ಹೋಗಿ ಹೇಳಿದ್ವಿ. ಅಲ್ಲಿಂದ ಬಂದು ಇದೆಲ್ಲ ತೆಗ್ದೋಗಿದ್ದಾರೆ. ಅಂದರೆ ಚೇಂಬರ್ ಕಲೆಕ್ಷನ್ ಎಲ್ಲ ನೀಟಾಗಿ ಕೊಟ್ಟಿಲ್ಲ. ಚರಂಡಿ ನೀರೆಲ್ಲ ಮನೆ ಒಳಗಡೆ ಎಲ್ಲ ಬರ್ತಾಯಿದೆ. ಮಕ್ಕಳೆಲ್ಲ ಹುಷಾರಿಲ್ಲದೆ, ರಂಜಾನ್ ಹಬ್ಬ ಬೇರೆ ಸರ್, ಉಪವಾಸ ಇರಬೇಕಾ. ಈ ನೀರೆಲ್ಲ, ಚರಂಡಿ ನೀರೆಲ್ಲ ಮನೆ ಒಳಗಡೆ ಎಲ್ಲ ನುಗ್ತಾ ಇದೆ. ದಿನ ಎತ್ತಿ ಸಾಕಾಗ್ತಾ ಇದೆ. ಪುರಸಭೆ, ನಗರಸಭೆಗೆಲ್ಲ ಹೋಗಿ ಹೇಳಿದ್ವಿ, ಕೌನ್ಸಿಲರ್ಗೆ ಎಲ್ಲ ಹೇಳಿದ್ರು ಬಂದು ಏನೂ ಕೇರ್ ಮಾಡ್ತಾ ಇಲ್ಲ. ಗೊಚ್ಚಲ್ಲೆಲ್ಲ ಮಕ್ಕಳೆಲ್ಲ ಬಿದ್ದು ಎಲ್ಲ ಕಾಲಿಗೆಲ್ಲ ಏಟ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅಮೋಕ್ ಚಾನಲ್ ಅವರು ಸ್ವಲ್ಪ ನಮಗೆ ಸಹಾಯ ಮಾಡಿ, ಆದಷ್ಟು ಹೆಲ್ಪ್ ಮಾಡಿ ಇದು ನೀಟಾಗಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ವೀಕ್ಷಕರೇ, ಇದಿಷ್ಟು ಈ ಬಡಾವಣೆಯ ನಿವಾಸಿಗಳ ಅಳಲು. ಇನ್ನಾದರೂ ನಗರಸಭೆಯವರು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಕಾದು ನೋಡಬೇಕಾಗಿದೆ. ನಾನು ಆದಿಲ್, ಅಮೋಕ್ ಟಿವಿ ನ್ಯೂಸ್, ಹಾಸನ. ಪುರಾತನ ಕಾಲದಲ್ಲಿ ಮಹಿಳೆಯೇ ಕುಟುಂಬದ ಮುಖ್ಯಸ್ಥಳಾಗಿದ್ದಳು. ಮಧ್ಯಕಾಲದಲ್ಲಿ ಮಹಿಳೆಯನ್ನು ಶೋಷಣೆ ಮಾಡುವುದು ಆರಂಭವಾಯಿತು. ಆದರೆ ಪ್ರಸ್ತುತದಲ್ಲಿ ಮಹಿಳೆ ಬಾಹ್ಯಾಕಾಶದವರೆಗೂ ಸಾಧನೆ ಮಾಡಿದ್ದಾಳೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವೇದ ಪುರಾಣಗಳ ಕಾಲದಿಂದಲೂ ಮಹಿಳೆಯನ್ನು ಪೂಜಿಸುತ್ತಿದ್ದರು. ಗಾರ್ಗಿ, ಮೈತ್ರೇಯಿಯಂತಹ ವೈದಿಕ ಕಾಲದಲ್ಲಿಯೇ ಎಲ್ಲಾ ರೀತಿಯ ವಿದ್ಯೆಯಲ್ಲಿ ಪರಿಣಿತರಾಗಿದ್ದರು. ಇಂದು ಕೂಡ ಮಹಿಳೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜೊತೆಗೆ ವಿಜ್ಞಾನದಲ್ಲಿಯೂ ಸಾಧನೆ ಮಾಡಿದ್ದಾಳೆ. ಮಹಿಳೆಗೆ ಅಪಾರವಾದ ಶಕ್ತಿ ಇದೆ. ಹಿಂದೆ ಸತಿ ಸಹಗಮನ ಪದ್ಧತಿಯಂತಹ ಮೂಢನಂಬಿಕೆಗಳಿಂದ ಮಹಿಳೆಯರನ್ನು ಶೋಷಣೆ ಮಾಡಲಾಗುತ್ತಿತ್ತು. ಆದರೆ ಇಂದು ಮಹಿಳೆ ಎಲ್ಲ ಸಂದರ್ಭಗಳನ್ನು ನಿಭಾಯಿಸುವಂತಹ ಶಕ್ತಿ ಹೊಂದಿದ್ದಾಳೆ. ಪ್ರತಿಯೊಬ್ಬ ಮಹಿಳೆಯೂ ನಿಮಗೆ ನೀವೇ ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿಸಿಕೊಳ್ಳಿ, ಅತ್ತೆ ಸೊಸೆ ಎಂದು ಭೇದ ಭಾವ ಮಾಡದೆ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿದರು. ವೇದ ಪುರಾಣದ ಕಾಲದಲ್ಲಿ ನಮ್ಮ ಮಹಿಳೆಯನ್ನು ಪೂಜಿಸ್ತಾ ಇದ್ದಾರೆ, ಇವಾಗಲೂ ಪೂಜಿಸ್ತಾ ಇದ್ದೀವಿ. ಆನಂತರ ಗಾರ್ಗಿ, ಮೈತ್ರೇಯಿ ಅಂತಂದ್ಬಿಟ್ಟು ನಮ್ಮ ವೇದಗಳಲ್ಲಿ ಬರುವಂತಹ ಇಬ್ಬರು, ನಮಗೆ ಗೊತ್ತಿರೋರು ಇಬ್ಬರು, ಇನ್ನೂ ಬೇಕಾದಷ್ಟು ಜನ ಇರ್ಬೋದು. ಅವರು ಬಹಳ ವಿದ್ವಾಂಸರಾಗಿದ್ದರು. ಎಲ್ಲ ಒಂದು ವಿದ್ಯೆಗಳ ಬಗ್ಗೆ ಅವರು ಪರಿಣತರಾಗಿದ್ದರು, ಪಾರಂಗತರಾಗಿದ್ದರು ಅಂತಂದ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಆನಂತರ ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಮಹಿಳೆಯರೇ ಕುಟುಂಬದ ಯಜಮಾನಿ. ಅಂದರೆ ಇವಾಗ ಏನು ಮೇಲ್ ಡಾಮಿನೇಟೆಡ್ ಫ್ಯಾಮಿಲಿ ಅಂತಂದಿರುತ್ತಲ್ಲ, ಆವಾಗ ಹೆಣ್ಣು ಮಗುವೆ ಅಂದರೆ ಹೆಣ್ಣು ಅಂದರೆ ಅತ್ತೆ ಅಂದ್ಕೊಂಡ್ರೆ, ಅಥವಾ ಮನೆಯ ಯಜಮಾನತಿ ಅಂತಂದ್ಬಿಟ್ಟು ಹೇಳ್ತೀವಲ್ಲ, ಮನೆಯ ಯಜಮಾನತಿಯೇ ಆ ಕುಟುಂಬದ ಮುಖ್ಯಸ್ಥಳಾಗಿದ್ಲು. ಗೊತ್ತಿತ್ತಲ್ಲ, ಪುರಾತನ ಕಾಲದಲ್ಲಿ ನಾನು ಹೇಳ್ತಾ ಇರೋದು. ಕೇಳಿಸ್ತಾ ಇದೆ? ಒಂಚೂರು ಕೇಳಿಸಿ. ಆಮೇಲೆ ಯಜಮಾನತಿಯೇ ಆ ಕುಟುಂಬದ ಯಜಮಾನಿ. ಅಂದರೆ ಇವಾಗ ಗಂಡ ಅಂತಂದ್ಬಿಟ್ಟು ನೀವು ಹೇಳ್ತೀರಲ್ಲ, ಗಂಡ ಏನು ಒಂದು ರೋಲ್ನ, ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸ್ತಿದ್ರು, ಅದನ್ನು ಅವಾಗ ಹೆಣ್ಣು ಮಕ್ಕಳೇ ನಿಭಾಯಿಸ್ತಾ ಇದ್ರು. ಅದು ಪುರಾತನ ಕಾಲದಲ್ಲಿ. ಮಧ್ಯಕಾಲಕ್ಕೆ ಬಂದ್ವಿ. ಮಧ್ಯಕಾಲಕ್ಕೆ ಅಂದಾಗ ಶೋಷಣೆ ಶುರುವಾಯಿತು. ಶೋಷಣೆ ಅಂತಂದರೆ ನಾವು ಮಾಡ್ಕೊಂಡಿದ್ದು, ಯಾವ ಪುರಾಣದಲ್ಲಿಲ್ಲ, ಯಾವ ವೇದದಲ್ಲಿಲ್ಲ, ಯಾವ ಇದರಲ್ಲಿಲ್ಲ, ಗ್ರಂಥಗಳಲ್ಲಿ ಇಲ್ಲ. ಏನು ಅಂದರೆ ಮಹಿಳೆನ ಭಾಳ ಮಹಿಳೆ ನೋಡಿ, ಸೃಷ್ಟಿಯಲ್ಲಿ ತುಂಬ ಶಕ್ತಿವಂತಳು ಅಂತಂದರೆ, ಯಾರಾದರೂ ಡಿಸ್ಪ್ಯೂಟ್ ಇದ್ದರೆ ನೀವು ಡಿಸ್ಪ್ಯೂಟ್ ಮಾಡ್ಬೋದು. ತುಂಬ ಶಕ್ತಿಯುತ ಒಂದು ಕ್ರಿಯೇಚರ್ ಅಂತಂದರೆ ಮಹಿಳೆ. ಅಂದರೆ ಅವಳಿಗೆ ಅಪಾರವಾದ ಶಕ್ತಿ ಇದೆ. ನಾವೆಲ್ಲ ದುರ್ಗಿ, ಕಾಳಿ, ಸರಸ್ವತಿ ಇವನ್ನೆಲ್ಲ ಇದು ಮಾಡೋದು ಅದಕ್ಕೆ. ಯಾಕೆ ಅಂತಂದರೆ ಶಕ್ತಿ ಅಂತಂದರೆ ಪವರ್ ಅಂತಂದರೆ ಅವರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳಾದ ಚಂದ್ರಶೇಖರ್, ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ, ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಂಆರ್ ಧರಣಿಕುಮಾರ್, ಅಂಗವಿಕಲರ ಇಲಾಖೆಯ ಅನುಪಮ, ಶೋಭಾ ಮಲ್ಲೇಶ್, ರೆಡ್ ಕ್ರಾಸ್ ಸಂಸ್ಥೆಯ ಕೆಟಿ ಜಯಶ್ರೀ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು, ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 6363831152, 9964417623. ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ ಎಸ್ಯುವಿಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ
ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಛಾಪನ್ನ ಮೂಡಿಸುತ್ತಿದ್ದು, SSLCಯಲ್ಲಿ ಪ್ರತಿ ವರ್ಷ 100% ರಿಸಲ್ಟ್ ಪಡೆಯುತ್ತಿದೆ. ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ, ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ. ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ, ಯೋಗ, ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು. ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, SJB ರೋಡ್, ನಿಯರ್ BM ರೋಡ್, ಹಾಸನ್. ಕಾಂಟ್ಯಾಕ್ಟ್ ನಂಬರ್ 9108510739 7892405029 ಮತ್ತು 9742212220. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಸಂಪೂರ್ಣ ಅಭಿವೃದ್ಧಿಯ ಬಜೆಟ್ ಮಂಡಿಸಿದ್ದು, ಎಲ್ಲ ವರ್ಗಗಳಿಗೂ ಸಾಮಾನ್ಯ ನ್ಯಾಯ ಕಲ್ಪಿಸಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಬಿ ಸುಬ್ರಹ್ಮಣ್ಯ ಹೇಳಿದರು. ಮುಖ್ಯಮಂತ್ರಿಗಳಾದಂಥ ಹಿಂದುಳಿದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟನ್ನು ಬಹಳ ಚೆನ್ನಾಗಿ ಮಂಡನೆ ಮಾಡಿದ್ದಾರೆ. ಈ ರಾಜ್ಯದ ಸರ್ವ ಜನಾಂಗಕ್ಕೂ ಸಮತೋಲನವಾಗಿ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಸಂತೃಪ್ತಿದಾಯಕವಾಗಿದೆ. 4,09,540 ಕೋಟಿ ಬಜೆಟ್ಟು. ಅವರು ಕೊಟ್ಟಿರೋ ಅಮೌಂಟ್ ಎಷ್ಟು? ಸುಮ್ಮನೆ ಹಲಾಲು ಮುಸಲ್ಮಾನರು ಮಾಡಿದ್ದಾರೆ ಅನ್ನೋದು ಅವೆಲ್ಲ ಬರೀ ತಪ್ಪು ಕಲ್ಪನೆ. ಸಮಾಜದಲ್ಲಿ ಎಲ್ಲ ಸಮಾಜದವ್ರಿಗೂ ಮಾಡಿದ್ದಾರೆ. ಈಗ SC ST ಅವ್ರಿಗಾಗಿರ್ಬೋದು, ಗುತ್ತಿಗೆ ಇದರಲ್ಲಾಗಿರ್ಬೋದು 2 ಕೋಟಿ ಅಷ್ಟು ಇದನ್ನು ಮಾಡಿದ್ದಾರೆ. ಒಂದೇ ಸಮಾಜಕ್ಕೆ ಮಾಡಿದಾರ? ಎಲ್ಲರಿಗೂ ಮಾಡಿದ್ದಾರೆ. ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಮತ್ತು ಕಾರ್ಮಿಕರಿಗಾಗಿರ್ಬೋದು. ಈ ರಾಜ್ಯದ 31 ಜಿಲ್ಲೆಗಳ ಎಲ್ಲ ತಾಲೂಕುಗಳಿಗೂ ಮತ್ತು ಎಲ್ಲ ಸಮಾಜದವ್ರಿಗೂ ಸಂತೃಪ್ತಿದಾಯಕವಾಗಿ ಬಜೆಟ್ನ ಮಂಡನೆ ಮಾಡಿದ್ದಾರೆ. ರೈಲ್ವೆ ಪೊಲೀಸರು ತನಿಖೆ ಚುರುಕುಗೊಳಿಸಿ ಹಾಸನ ರೈಲು ನಿಲ್ದಾಣದ ಬಳಿ ಅಪರಿಚಿತ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಿದ್ದಾರೆ. 25 ವರ್ಷದ ಮೌಸಂ ಪಹಡಿ ಬಂಧಿತ ಆರೋಪಿ. ಈತ ಕೂಲಿ ಕೆಲಸ ಮಾಡಿಕೊಂಡಿದ್ದ ಎಂದು ತಿಳಿದು ಬಂದಿದ್ದು, ಕಳೆದ ಫೆಬ್ರವರಿ 13ರ ಬೆಳಿಗ್ಗೆ ಟವರ್ ವ್ಯಾಗನ್ ಶೆಡ್ ಬಳಿ ಸುಮಾರು 40 ವರ್ಷದ ಅಪರಿಚಿತ ಮಹಿಳೆಯ ತಲೆಯ ಮೇಲೆ ಸಿಮೆಂಟ್ ಇಟ್ಟಿಗೆ ಎತ್ತಿ ಹಾಕಿ ರಾತ್ರೋರಾತ್ರಿ ಕೊಲೆ ಮಾಡಲಾಗಿತ್ತು. ನಿರ್ಮಾಣ ಹಂತದಲ್ಲಿರುವ ಶೆಡ್ನ ಆಯಿಲ್ ಮತ್ತು ಪೆಟ್ರೋಲ್ ಗೋದಾಮಿನ ರೂಮಿನಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಈ ಬಗ್ಗೆ ಸಿವಿಲ್ ಇಂಜಿನಿಯರ್ ರೈಲ್ವೆ ಪೊಲೀಸರಿಗೆ ದೂರು ನೀಡಿದ್ದರು. ಆರೋಪಿ ಪತ್ತೆಗಾಗಿ ರೈಲ್ವೆ SP ಡಾಕ್ಟರ್ ಸೌಮ್ಯಲತಾ, ರೈಲ್ವೆ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕ ಆರ್ ಸತೀಶ್ ಕುಮಾರ್ ಅವರ ಮಾರ್ಗದರ್ಶನದ ಮೇಲೆ ಮೈಸೂರು ರೈಲ್ವೆ ವೃತ್ತದ ಪೊಲೀಸ್ ವೃತ್ತ ನಿರೀಕ್ಷಕ ಚೇತನ್ ವಿ ನೇತೃತ್ವದಲ್ಲಿ ತಂಡವೊಂದನ್ನು ರಚಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. FAQ ಗುಣಮಟ್ಟದ ಭತ್ತ ರಾಗಿಯನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಗೆ ಮಾಜಿ ಸಚಿವ ಎ ಮಂಜು ಚಾಲನೆ. ಇಂದು ಮಹಿಳೆ ಬಾಹ್ಯಾಕಾಶದವರೆಗೂ ಕೂಡ ಸಾಧನೆ ಮಾಡಿದ್ದಾಳೆ. ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿಕೆ. ಹಾಸನ ರೈಲು ನಿಲ್ದಾಣದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದ ಪಾಪಿ ಅರೆಸ್ಟ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.